ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯಾದಂತಹ ಹೆಣ್ಣು ಮಕ್ಕಳು ಯಾಕಷ್ಟು ಸಿಂಧೂರಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ನಿಮಗೆ ಗೊತ್ತಾ? ಒಂದು ದಿನ ಪಾರ್ವತಿ ದೇವಿಯು ಪರಮೇಶ್ವರನ ಪೂಜೆಗಾಗಿ ಉದ್ಯಾನವನದಲ್ಲಿ ಹೂವನ್ನ ಕಿತ್ಕೋತಾ ಇರ್ತಾರೆ. ಆಗ ನಂದೀಶ ಬಂದು, ತಾಯಿ, ನನಗೊಂದು ಸಂದೇಹ ಇದೆ. ಮಹಾದೇವನಿಗೆ ಪ್ರತಿದಿನ ಪ್ರತಿ ಕ್ಷಣ ಪ್ರೀತಿ ತೋರಿಸ್ಬೇಕು, ಹಾಗೆ ನಮ್ಮ ಪ್ರೀತಿ ಮಹಾದೇವನಿಗೆ ತಿಳಿಸ್ಬೇಕು, ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಈ ಮಾತನ್ನು ಕೇಳಿದಂತಹ ಪಾರ್ವತಿ ದೇವಿಯು ನಗುತ್ತಾ, ನನ್ನ ಹಿಂದೆ ಬಾ ಅಂತ ಹೇಳಿ ನಂದೀಶನಿಗೆ ಹೇಳ್ತಾರೆ. ವಿಷ್ಣು ದೇವನನ್ನು ಪೂಜಿಸುವಂತಹ ಕುಂಕುಮವನ್ನು ಪಾರ್ವತಿ ದೇವಿಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡು ಶಿವನ ಬಳಿ ಹೋಗ್ತಾರೆ. ಆ ಒಂದು ಕ್ಷಣ ಪಾರ್ವತಿ ದೇವಿಯ ಮುಖವು ಮೊದಲಿಗಿಂತ ತುಂಬಾ ಪ್ರಕಾಶಮಾನವಾಗಿ ಕಾಣ್ತಾ ಇರುತ್ತೆ. ಆಗ ಶಿವ ಪಾರ್ವತಿ ದೇವಿಯನ್ನ ಕೇಳ್ತಾರೆ, ಏನಕ್ಕೆ ನೀನು ಹೊಸದಾಗಿ ಸಿಂಧೂರವನ್ನ ಇಟ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಾರೆ. ಆಗ ಪಾರ್ವತಿ ದೇವಿ ಹೇಳ್ತಾರೆ, ನಿಮ್ಮ ಮೇಲೆ ಪ್ರತಿ ಕ್ಷಣ ಪ್ರತಿದಿನ ಪ್ರೀತಿ ತೋರಿಸ್ಬೇಕು, ಹಾಗೆ ನಮ್ಮ ಪ್ರೀತಿಯ ಗುರುತಾಗಿರಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಪಾರ್ವತಿ ದೇವಿಯು ಪರಶಿವನಿಗೆ ಹೇಳ್ತಾರೆ. ಆಗ ಪರಶಿವನು ಪಾರ್ವತಿ ತನ್ನ ಮೇಲೆ ಇಟ್ಟಿರುವಂತಹ ಅಪಾರವಾದಂತಹ ಪ್ರೀತಿ ಮತ್ತು ಭಕ್ತಿಗೆ ಮೆಚ್ಚಿ ಒಂದು ಮಾತನ್ನು ಹೇಳ್ತಾರೆ. ಇಂದಿನಿಂದ ತನ್ನ ಹಣೆಯ ಮೇಲೆ ಯಾವ ಸ್ತ್ರೀ ಸಿಂಧೂರವನ್ನ ಇಡ್ತಾರೋ ತನ್ನ ಗಂಡನಿಗೆ ಆಯಸ್ಸು, ಆರೋಗ್ಯ ಹಾಗೂ ಸಂತೋಷವನ್ನು ಸಿಗಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ. ಆದ್ದರಿಂದಲೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯಾದಂತಹ ಸ್ತ್ರೀಯರು ಸಿಂಧೂರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ.